Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಡಿಸಿಎಂ ಡಿಕೆ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಗರಂ ಆಗಿದ್ದಾರೆ. ದೇವೇಗೌಡರ ಮನೆ ಬಳಿ ಜಮಾಯಿಸಿರುವಂತಹ ಜೆಡಿಎಸ್ ಕಾರ್ಯಕರ್ತರು ರೇವಣ್ಣ ಕಣ್ಣೀರ್ ಹಾಕಿದ್ದಾರೆ. ಡಿಕೆ ಸಹ ಜೈಲಿಗೆ ಹೋಗ್ತಾರೆ. ಡಿಕೆಗೆ ಒಕ್ಕಲಿಗರ ಮತ ಬೀಳಲ್ಲ, ಡಿಕೆ ಸಿಎಂ ಆಗೋದಿಲ್ಲ. ಎಲ್ಲವೂ ಕೂಡ ಜೆಡಿಎಸ್ ಕಾರ್ಯಕರ್ತರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಎಚ್.ಡಿ. ರೇವಣ್ಣ ಅವರು ಎಷ್ಟೋ ಜನರ ಕಣ್ಣೀರು ಒರೆಸಿದ್ರು, ರೇವಣ್ಣ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೇವಣ್ಣ ಅವರು ಇವತ್ತು ಷರತ್ತು ಬದ್ಧ ಜಾಮೀನಿನಲ್ಲಿ ಬಿಡುಗಡೆ ಆಗಿರುವಂತದ್ದು ಜೈಲಿನಿಂದ. ಸೊ ಸಾಕಷ್ಟು ಜನ ಕಾರ್ಯಕರ್ತರು ಬಂದಿದ್ದಾರೆ, ಅವ್ರ ಜೊತೆ ಮಾತನಾಡಬೇಕು ಅಂತ. ಅವ್ರ ಜೊತೆ ಮಾತನಾಡಿದ್ರು ಎಲ್ಲರೂ ಹೋಗಿ. ಸೊ ಅವ್ರನ್ನ ಮಾತನಾಡ್ತಾನೆ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು, ಸರ್ ಇವತ್ತು ರೇವಣ್ಣ ಅವರು ರಿಲೀಸ್ ಆಗಿರುವಂತದ್ದು. ಸೊ ಮಾತನಾಡಿದ್ರು, ಅವ್ರ ಜೊತೆ ಏನ್ ಹೇಳಿದ್ರು, ಎಷ್ಟು ನೊಂದಿದ್ದಾರೆ ಅಂತ. ನಮ್ಮ ಸಾಹೇಬರು ತುಂಬಾ ಭಾವುಕರಾಗಿದ್ದಾರೆ. ಖಂಡಿತ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇವಾಗಲೂ ಕೂಡ ಈ ದಿನ ನಾವು ಒಂದು ಕಡೆ ಸಂತೋಷ, ಮತ್ತೆ ಇನ್ನೊಂದು ಕಡೆಗೆ ಈಗ ಆಗಬಾರ್ದಾಗಿತ್ತಲ್ಲ ಅಂತಕ್ಕಂಥದ್ದು ಒಂದು ವ್ಯಥೆ. ಯಾವುದೇ ಕಾರಣಕ್ಕೂ ಕೂಡ ನಾವು ತಪ್ಪು ಮಾಡಿದವ್ರಿಗೆ ನಾವು ಅವ್ರನ್ನ ವಹಿಸ್ಕೊತಾ ಇಲ್ಲ. ಇವತ್ತು ನಮ್ಮ ರೇವಣ್ಣ ಸಾಹೇಬರು ನಿರಪರಾಧಿ ಆಗಿರ್ತಕ್ಕಂಥ ನಮ್ಮ ಸಾಹೇಬರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಒಳಗೆ ಕಳಿಸಿಲ್ಲ ಅಂತಕ್ಕಂಥ ನಮಗೊಂದು ದುಃಖ ಅಷ್ಟೇ. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಒಂದು ಪೆಂಡ್ರೈವ್ ಕೇಸ್ನಲ್ಲಿ ತಪ್ಪಿತಸ್ಥರನ್ನ ವಹಿಸ್ಕೊಳ್ತಕ್ಕಂಥ ಪರನೇ ಇಲ್ಲ. ಆದರೆ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ಕೊಂಡು ನಮ್ಮ ಸಾಹೇಬರನ್ನ ಒಳಗೆ ಕಳಿಸ್ತು. ಒಂದು ಅದು ನಿಜಕ್ಕೂ ಕೂಡ ದುರಂತಕರ್ತಕ್ಕಂಥ ವಿಚಾರ. ಸುಮ್ಮನೆ ದ್ವೇಷದ ರಾಜಕಾರಣ ಮಾಡ್ಕೊಂಡು ಇವತ್ತು ನಮ್ಮ ಸಾಹೇಬರನ್ನ ಒಳಗೆ ಹಾಕ್ತಕ್ಕಂಥ ಒಂದು ಇದು ಮಾಡಿದರೆ ಮುಂದಿನ ದಿನಗಳಲ್ಲಿ 4ನೇ ತಾರೀಕು ಕಳೆದ ನಂತರ ಈ ತಪ್ಪಿತ್ತು ಏನೇನು ತಪ್ಪು ಮಾಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಖಂಡಿತವಾಗಿ ಮನವರಿಕೆ ಆಗ್ತದೆ. ನಾವು ಮಾಡಿ ತಪ್ಪು ಅಂತಕ್ಕಂಥ ಈ ಸರ್ಕಾರಕ್ಕೆ ಮನವರಿಕೆ ಆಗ್ತಕ್ಕಂಥ ದಿನ ತುಂಬ ಹತ್ತಿರ ಇದೆ ಅಂತ ನಾನು ಭಾವಿಸ್ತೀನಿ. ಜೆಡಿಎಸ್ ಕಾರ್ಯಕರ್ತರಿಗೆ ಎಲ್ರಿಗೂ ಕೂಡ ಇವತ್ತು ಒಂದು ರೀತಿ ಭಾವುಕ ಕ್ಷಣ. ಅವರು ಕೂಡ ಭಾವುಕರಾಗಿದ್ರು ಅಂತ ಹೇಳ್ತಾ ಇದ್ರು ಅವರು ಕಾರ್ಯಕರ್ತರೆಲ್ಲರೂ ಸೇರಿ. ಸೊ ಎಷ್ಟು ಬೇಜಾರಾಗ್ತಿದೆ ಸರ್. ಇವತ್ತು ರೇವಣ್ಣ ಅವ್ರು ಕಣ್ಣೀರ್ ಹಾಕಿದ್ದಾರೆ. ಇವತ್ತು ಅವ್ರನ್ನ ಜೈಲಿಗೆ ಕಳ್ಸಿರೋ ಅವರು ಒಂದಿನ ಕಣ್ಣೀರ್ ಹಾಕಿ ಅವರು ಒಂದಿನ ಜೈಲಿಗೆ ಹೋಯ್ತಾರೆ. ಅದು ಯಾವುದೇ ಕಾರಣದಲ್ಲೂ ಅವರು ಜೈಲಿಗೆ ಕಳ್ಸೋವರೆಗೂ ನಮ್ಮ ಜೆಡಿಎಸ್ ಕಾರ್ಯಕರ್ತರು ಯಾವುದೇ ಕಾರಣದಲ್ಲೂ ಬಿಡಲ್ಲ. ಇವತ್ತು ಏನು ಮಹಾನಾಯಕ ಅಂತ ಅವನು ಇವತ್ತು ಏನು ಷಡ್ಯಂತ್ರ ಮಾಡಿದಾರೆ, ಅವನು ಯಾವುದೇ ಕಾರಣದಲ್ಲೂ ಬಿಡಲ್ಲ. ಅವನು ಒಂದಿನ ಜೈಲಿಗೆ ಹೋಯ್ತಾನೆ. 4ನೇ ತಾರೀಕು ಕಳೆದ ಮೇಲೆ ನೋಡಿ ಅವನು ಏನಾಯ್ತಾನೆ ಅಂತ ನೋಡಿ, ನೀವೆಲ್ಲ ನೋಡಿ. ಇದು ದೊಡ್ಡ ಸಂಚು, ಅವರ ಅರೆಸ್ಟ್ ಅಂತ ಹೇಳ್ತಿದ್ದಾರೆ. ಸೊ ಏನ್ ಹೇಳ್ತೀರಿ? ಈ ದೇಶ ಕಂಡಂತ ಮಹಾನಾಯಕ ಅಂದ್ರೆ ಒಂದು ನರೇಂದ್ರ ಮೋದಿ ಅವರೇ ಹೇಳ್ತಾರೆ ದೇವೇಗೌಡರ ಕಿಸಾನ್ ಕೆ ಬೇಟ ಅಂತ. ಅವ್ರ ಮಕ್ಕಳು ತಪ್ಪು ಮಾಡೋರಲ್ಲ, ಅವ್ರ ಮಕ್ಕಳು ತಪ್ಪು ಮಾಡಿಲ್ಲ. ತಪ್ಪು ಮಾಡದೆ ಇದಕ್ಕೆ ಶಿಕ್ಷೆ ಕೊಟ್ಟಿದ್ದಾರೆ ಸರ್ ಇವರು. ದಯಮಾಡಿ ಹೇಳ್ತೀನಿ, ಇದು ಮುಂದೊಂದು ದಿನ ನೀವು ಅನುಭವಿಸಬೇಕಾಗ್ತದೆ. ನೀವು ರೆಡಿಯಾಗಿರಿ. ರಾಜ್ಯ ಸರ್ಕಾರದ ಒಂದೇ ಕಾರ್ಯಕ್ರಮ, ಈ ರಾಜಕಾರಣದಲ್ಲಿ ದೇವೇಗೌಡರ ಮನೆಯವ್ರನ್ನ ಕಟ್ಟಾಕ್ಬೇಕು. ಆ ಉದ್ದೇಶಕ್ಕಾಗಿ ಈ ಸುಳ್ಳಿನ ನಾಟಕ ಮಾಡಿ ನಮ್ಮ ರೇವಣ್ಣ ಸಾಹೇಬರನ್ನ ಜೈಲು ಕಳಿಸಿದ್ರು. ಇವತ್ತು ನ್ಯಾಯ ಸಿಕ್ಕಿದೆ. ನರಸಿಂಹಸ್ವಾಮಿ ದೇವರನ್ನ ಪರಮ ಭಕ್ತರು ರೇವಣ್ಣವರು, ಅವರ ಪೂಜೆ ದಿನನೇ ನಮ್ಮ ಅಣ್ಣರು ಇವತ್ತು ಹೊರಗಡೆ ಬಂದಿದ್ದಾರೆ. ಮುಂದೆ ಇನ್ನು ಒಳ್ಳೇದಾಗುತ್ತೆ. ಎಲ್ಲಾ ಜನಾಂಗದವರು ಬಂದು ಇವತ್ತು ಈ ರೇವಣ್ಣ ಸಾಹೇಬ್ರನ್ನ ಒಂದು ಕಷ್ಟ ಇವತ್ತು ಏನಿದೆ ಅದನ್ನ ಅರ್ಥ ಮಾಡ್ಕೊಂಡು ಎಲ್ಲಾ ಜನಾಂಗದವರು ಬಂದು ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ಜನಗಳು ಬಂದು ಇವತ್ತು ನೋಡ್ತಾ ಇದ್ದಾರೆ ಮೇಡಮ್ ಅವ್ರ ಕಷ್ಟನ. ಕಣ್ಣೀರ್ ಹಾಕಂತ ಪರಿಸ್ಥಿತಿ ಇಲ್ಲ ಮೇಡಮ್ ಅವರೇ. ಅವ್ರು ಎಷ್ಟೋ ಸಾವಿರಾರು ಜನ ಮಂದಿನ ಕಣ್ಣೀರ್ ಒರೆಸಿರೋ ಅಂತ ವ್ಯಕ್ತಿತ್ವ ಇವತ್ತು ಕಣ್ಣೀರ್ ಹಾಕ್ಸ್ತವ್ರೆ ಅಂದ್ರೆ ಇವ್ರಿಗೆ ಒಳ್ಳೇದಾಗಲ್ಲ. ಭಗವಂತ ಈ ಸರ್ಕಾರನ ಬೇಗ ಕೆಡುತ್ತಾರೆ, ಅದನ್ನಂತೂ ಹೇಳ್ತೀವಿ ಮೇಡಮ್. ಸೊ ನೋಡಿದ್ರಲ್ಲ, ಇದಿಷ್ಟು ಜೆಡಿಎಸ್ ಕಾರ್ಯಕರ್ತರ ಮಾತು. ಕ್ಯಾಮ್ರಾ ಪರ್ಸನ್ ಮಹಾದೇವ್ ಜೊತೆ ಮಂಗಳ ರಾಜಗೋಪಾಲ್, ಟಿವಿ9 ಬೆಂಗಳೂರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.